ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ಈ ಆರಾಧನೆಯನ್ನು ನಾವು ಪ್ರಾರಂಭಿಸುವಂತೆ ಸಂಗೀತಗಳಲ್ಲಿ 27ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 27ನೇ ಸಂಗೀತ, ಎಸ್ಟಿಂಪು ಏಸು ನಾಮವು ವಿಶ್ವಾಸಿ ಕಿವಿ. 3 ಚರಣಗಳನ್ನು ಹಾಡಿಕೊಳ್ಳೋಣ. ಎಸ್ಟಿಂಪು ಏಸು ನಾಮವು ವಿಶ್ವಾಸಿ ಕಿವಿಗೆ ಅಭಯವೇಯುವಂತದು ಕಂಗಾಲ ಭಕ್ತಗೆ ದಿಕ್ಕಿಲ್ಲದಂತ ಪಾಪಿಗೆ ಆಶ್ರಯವಾಗುತ್ತೆ. ಅರಣ್ಯ ಆಯುವಾತಗೆ ಈ ನಾಮ ಮಾನವೇ. ಈ ನಾಮ ಭದ್ರಶೀಲೆಯು ಗುರಾಣಿ ಆಸರೆ ಒಬ್ಬೊಬ್ಬ ಕ್ರೈಸ್ತ ದಾಸಗೂ ಸಮಸ್ತ ಸಭೆಗೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶ್ವರನಾಗಿರುವಂತಹ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಬೆಳಗಿನ ಜಾವದಲ್ಲಿ ಅಪ್ಪ ನಿನ್ನ ಪಾದದಡಿಯಲ್ಲಿ ಬಂದು ನಿನ್ನನ್ನು ಆರಾಧಿಸುವಂತೆ, ಸ್ತುತಿಸುವಂತೆ, ಕೊಂಡಾಡುವಂತೆ ಕರ್ತನೆ ಕೊಟ್ಟಂತಹ ಈ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೀವಪ್ಪ. ಹೌದು, ಕೃತಜ್ಞತಾ ಸ್ತುತಿಯೊಡನೆ ನಿನ್ನ ಅಂಗಳದಲ್ಲಿ ಬರಬೇಕು ಎಂಬುದಾಗಿ ನೀನು ಆಜ್ಞಾಪಿಸುವಂತ ದೇವರಾಗಿದ್ದೀಯಪ್ಪ. ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ಬರುವಂತಹವರನ್ನ ನೀನು ತಳ್ಳಿಬಿಡುವಂತ ದೇವರಲ್ಲ, ಬಂದಿರುವಂತ ಎಲ್ಲರನ್ನ ನೀನು ಆಶೀರ್ವದಿಸುವಂತ ದೇವರಾಗಿದ್ದೀಯಪ್ಪ. ಕರ್ತನೆ, ಈ ಸಮಯದಲ್ಲಿ ಅಪ್ಪ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ದಿನವನ್ನು ನೋಡುವಂತ ಕೃಪೆಯನ್ನು ನಮಗೆ ಅನುಗ್ರಹಿಸಿಕೊಟ್ಟಿರೋದಕ್ಕಾಗಿ ಸ್ತೋತ್ರ ಅಪ್ಪ. ಹೌದು ಕರ್ತನೆ, ನಾವು ಉಸಿರಾಡುವುದಾದ್ರೆ ಅದು ನಿನ್ನ ಕೃಪೆ ಮಾತ್ರವೇ ಆಗಿದೆ ರಾಜ. ಈ ಸಬ್ಬತ್ ದಿನದಲ್ಲಿ ಕರ್ತನೆ ನಿನ್ನ ಆಲಯದಲ್ಲಿ ನಾವು ಒಟ್ಟಾಗಿ ಕೂಡಿ ಬಂದಿರುವಾಗ ನಮ್ಮ ಮಧ್ಯದಲ್ಲಿ ನೀನು ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆಪ್ಪ. ನೀನು ಮಾಡಿರುವಂಥ ಎಲ್ಲಾ ರೀತಿಯಾದಂತಹ ಅದ್ಭುತ ಕಾರ್ಯಗಳನ್ನ, ಮಹೋಪಕಾರಗಳನ್ನ ಕರ್ತನೆ ಈ ಸಮಯದಲ್ಲಿ ನಾವು ನೆನಪಿಸಿಕೊಂಡವರಾಗಿ ನಿನ್ನನ್ನು ನಾವು ಆರಾಧಿಸ್ತೇವೆ, ನಿನ್ನನ್ನು ನಾವು ಸ್ತುತಿಸ್ತೇವೆಪ್ಪ. ಸ್ತುತಿಗೆ ಯೋಗ್ಯನು, ಸ್ತುತಿಗೆ ಪಾತ್ರನು, ಸ್ತುತಿಗೆ ಮಾನ್ಯನೂ ಆಗಿರುವಂತಹ ನಮ್ಮ ಕರ್ತನಾದ ದೇವರೇ, ಈ ಸಮಯದಲ್ಲಿ ಕರ್ತ ನಿನಗೆ ನಾವು ಆರಾಧಿಸ್ತೇವೆ ರಾಜ. ಹೌದು ಕರ್ತನೆ, ನೀನು ನಮ್ಮ ಆಶ್ರಯಗಿರಿಯು, ನಮ್ಮ ಕೋಟೆಯು, ನಮ್ಮ ಬಂಡೆಯು, ನಮ್ಮ ದುರ್ಗವೂ ಆಗಿರುವುದಕ್ಕಾಗಿ ಸ್ತೋತ್ರ. ಎಲ್ಲಾ ಸಮಯದಲ್ಲೂ ಕೂಡ ಕರ್ತನೆ ನಮ್ಮನ್ನ ಕೈ ಹಿಡಿದು ನಡೆಸುವಂತ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಇಂತಹ ದೇವರಾಗಿರುವಂತಹ ನಿನ್ನನ್ನು ಆರಾಧಿಸುವುದು ಅದು ನಮ್ಮ ಸೌಭಾಗ್ಯವೇ ಸರಿ ಕರ್ತನೆ. ಕರ್ತನೆ, ತಂದೆಯಾದ ದೇವರೇ, ಮತ್ತೊಂದು ಆವರ್ತಿಯಪ್ಪ ಈ ಸಮಯದಲ್ಲಿ ಈ ಸ್ಥಳದಲ್ಲಿ ನಾವು ಕೂಡಿ ಬಂದಿರುವುದಕ್ಕಾಗಿ ನಿನಗೆ ನಾವು ಸ್ತುತಿಯನ್ನು ಸಲ್ಲಿಸ್ತೇವೆ ತಂದೆ. ಈ ಆಲಯವನ್ನು ನೀನು ಆಶೀರ್ವದಿಸಿ ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರಪ್ಪ. ಸಭಾಪಾಲಕರನ್ನು ವಿಶೇಷವಾಗಿ ನಿನ್ನ ಹಸ್ತದಲ್ಲಿ ಇಟ್ಟುಕೊಂಡು ನೀನು ಅವರನ್ನು ಕಾಯ್ದು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಸಭಾ ಹಿರಿಯರನ್ನು ಕೂಡ ನೀನು ಆಶೀರ್ವದಿಸಿ ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ನಮ್ಮ ಸಭೆಯಲ್ಲಿರುವಂಥ ಪ್ರತಿಯೊಂದೊಂದು ಕುಟುಂಬಕ್ಕೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಎಲ್ಲ ಸದಸ್ಯರನ್ನು ಕೂಡ ಈ ಸಮಯದಲ್ಲಿ ನಾವು ನೆನಪಿಸ್ಕೊಳ್ತಾ ಇದ್ದೇವೆ ಕರ್ತನೆ. ಚಿಕ್ಕ ಮಕ್ಕಳಿಂದ ಒಳಗೊಂಡು ಕರ್ತ ವಯೋವೃದ್ಧರ ತನಕ ಕರ್ತನೆ ಎಲ್ಲರನ್ನ ನೀನು ಆಶೀರ್ವದಿಸುತ್ತಾ ಬಂದಿದ್ದೀಯ ಕರ್ತ. ಅದಕ್ಕಾಗಿ ಸ್ತೋತ್ರ. ಮುಂದೆಯೂ ಕೂಡ ನೀನು ನಡೆಸುವಂತ ಶಕ್ತನಾಗಿದೆಯೇ ಕರ್ತನೆ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಮಕ್ಕಳ ಶಾಲೆಗಳು ಈಗ ಪ್ರಾರಂಭವಾಗಿರುವಾಗ ಕರ್ತನೆ ಆ ಮಕ್ಕಳನ್ನ ವಿಶೇಷವಾದ ನಿನ್ನ ರಕ್ಷಣೆ ಹಸ್ತದಲ್ಲಿ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆಪ್ಪ. ಯಾವ ಕೇಡು ಗಂಡಾಂತರವೂ ಆ ಮಕ್ಕಳಿಗೆ ಆಗದ ಹಾಗೆ ನೀನು ಕಾಯ್ದು ನಡೆಸೆಂಬುದಾಗಿ ನಿನ್ನಲ್ಲಿ ನಾವು ಬೇಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕರ್ತನೆ ವಯೋವೃದ್ಧರನ್ನ ಕೂಡ ನೀನು ಆಶೀರ್ವದಿಸಿ ನಡೆಸು. ಬೇಕಾಗಿರುವಂತಹ ಬಲವನ್ನ, ಶಕ್ತಿಯನ್ನ ನೀನು ಅವರಿಗೆ ಒದಗಿಸಿಕೊಟ್ಟು ಕೈ ಹಿಡಿದು ನಡೆಸಪ್ಪ.
ಮತ್ತು ಕರ್ತನೆ ವಿಶೇಷವಾಗಿ ಕರ್ತ ನಮ್ಮ ಸಭೆಯಲ್ಲಿರುವಂಥ ಎಲ್ಲ ಯವನಸ್ಥರನ್ನ ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ ಕರ್ತನೆ. ಅವರನ್ನು ನೀನು ಕಾಯ್ದು ಕಾಪಾಡಿ ನಡೆಸು. ನಿನ್ನ ಜ್ಞಾನ, ನಿನ್ನ ವಿವೇಕದಿಂದ, ನಿನ್ನ ಆಲೋಚನೆಯಿಂದ ಅವರನ್ನು ತುಂಬಿಸಿ ನಡೆಸು. ಯಾವ ರೀತಿಯಾದಂಥ ಕೆಟ್ಟದಾದಂಥ ದಾರಿಯಲ್ಲಿ ಅವರು ಹೋಗದ ಹಾಗೆ ನಿನ್ನ ಒಂದು ಮಾರ್ಗದಲ್ಲಿ ಅವರು ನಡೆಯುವ ಹಾಗೆ ನೀನು ಸಹಾಯಿಸಿ ನಡೆಸೆಂಬುದಾಗಿ ನಿನ್ನಲ್ಲಿ ನಾವು ಬೇಡಿಕೊಳ್ತಾ ಇದ್ದೇವೆ ಕರ್ತ. ಹೀಗೆ ಕರ್ತನೆ ನಮ್ಮ ಸಭೆಯಲ್ಲಿರುವಂಥ ಎಲ್ಲ ಕುಟುಂಬಗಳನ್ನು ನೀನು ಆಶೀರ್ವದಿಸಿ ನಡೆಸೆಂಬುದಾಗಿ ಯೇಸುವಿನ ನಾಮದಲ್ಲಿ ನಾವು ಬೇಡ್ತೇವೆ ಕರ್ತ. ಈ ಸಮಯದಲ್ಲಿ ಕರ್ತನೆ ನಾವು ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದಿರುವಾಗ ಅಪ್ಪ, ನಮಗೆ ಬೇಕಾಗಿರುವಂಥ ವಾಕ್ಯವನ್ನು ಉಣಬಡಿಸುವಂಥ ದೇವರು ಕೂಡ ನೀನಾಗಿದೆಯಪ್ಪ. ಬಂದಂಥ ನಮ್ಮೆಲ್ಲರಿಗೂ ಕೂಡ ಕರ್ತನೆ ನಿನ್ನ ವಾಕ್ಯವನ್ನು ನಮಗೆ ಒದಗಿಸಿಕೊಟ್ಟು ಕೈ ಹಿಡಿದು ನಡೆಸು. ನಿನ್ನ ದಾಸನನ್ನು ಕೂಡ ನೀನು ಆಶೀರ್ವದಿಸಿ ನಡೆಸು. ಹೀಗೆ ಕರ್ತನೆ ಎಲ್ಲ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆಗಳನ್ನು ನಿನಗೆ ಮಾತ್ರ ನಾವು ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇಲೆ. ಈಗ ನಾವು ದೇವರನ್ನ ಸ್ತುತಿಸುವಂತೆ ಮಹಿಮಾ ಗೀತೆಗಳಲ್ಲಿ 389ನೇ ಸಂಗೀತವನ್ನು ಹಾಡನ್ನು ಹಾಡಿಕೊಳ್ಳೋಣ. 389. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. 2 ಚರಣಗಳನ್ನು ಮಾತ್ರ ನಾವು ಹಾಡಿಕೊಳ್ಳೋಣ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮ ಕಡೆ ಇದ್ದಾರೆ, ನಮ್ಮನ್ನು ಎದುರಿಸುವವರಾರು. ದೇವರು ನಮ್ಮ ಕಡೆ ಇದ್ದಾರೆ, ನಮ್ಮನ್ನು ಎದುರಿಸುವವರಾರು. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮ ಕಡೆ ಇದ್ದಾರೆ, ನಮ್ಮನ್ನು ಎದುರಿಸುವವರಾರು. ದೇವರು ನಮ್ಮ ಕಡೆ ಇದ್ದಾರೆ, ನಮ್ಮನ್ನು ಎದುರಿಸುವವರಾರು. ದೇವರೊಡನೆಯ ಕೋಲು ನನಗೆ ಧೈರ್ಯ ಕೊಡುತ್ತಾವೆ. ದೇವರೊಡನೆಯು ಕೋಲು ನಮಗೆ ಧೈರ್ಯ ಕೊಡುತ್ತಾವೆ. ಆತನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು. ಆತನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮ ಕಡೆ ಇದ್ದಾರೆ, ನಮ್ಮನ್ನು ಎದುರಿಸುವವರಾರು. ದೇವರು ನಮ್ಮ ಕಡೆ ಇದ್ದಾರೆ, ನಮ್ಮನ್ನು ಎದುರಿಸುವವರಾರು. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೆನು. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೆನು. ಯೆಹೋವ ದೇವರು ತಾನೇ ನನ್ನನ್ನು ಸೇರಿಸಿಕೊಳ್ಳುವನು. ಯೆಹೋವ ದೇವರು ತಾನೇ ನನ್ನನ್ನು ಸೇರಿಸಿಕೊಳ್ಳುವನು. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮ ಕಡೆ ಇದ್ದಾರೆ,
ನಮ್ಮನ್ನು ಎದುರಿಸುವವರಾರು? ದೇವರು ನಮ್ಮ ಕಡೆ ಇದ್ದಾರೆ. ನಮ್ಮನ್ನು ಎದುರಿಸುವವರಾರು? ನಾವು ದೇವರ ವಾಕ್ಯಕ್ಕೆ ಸಿದ್ಧರಾಗುವಂತೆ 107ನೇ ಮಹಿಮಾ ಗೀತವನ್ನು ಹಾಡಿಕೊಳ್ಳೋಣ. 107ನೇ ಮಹಿಮಾ ಗೀತ. ನಿನ್ನೆ ಇದ್ದಂತೆ ಈ ಹೊತ್ತು ಎಂದಿಗೂ ಏಸು ಇರುವನು. ನಿನ್ನೆ ಏಸು ಇರುವನು, ಭೂಮಾಕಾಶವು ನಾಶವಾದರು ಏಸು ಇರುವನು. ಏಸು ಇರುವನು, ಲೇಸು ಮಾಡುವನು. ಭೂಮಾಕಾಶವು ನಾಶವಾದರು ಏಸು ಇರುವನು. ನಿನ್ನೆದಂತೆ ಇವತ್ತು ಎಂದಿಗೂ ಏಸು ಇರುವನು. ಭೂಮಾಕಾಶವು ನಾಶವಾದರು ಏಸು ಇರುವನು. ಏಸು ಇರುವನು, ಲೇಸು ಮಾಡುವನು. ಏಸು ಇರುವನು, ಏಸು ಇರುವನು, ಲೇಸು ಮಾಡುವನು. ಭೂಮಾಕಾಶವು ನಾಶವಾದರು ಏಸು ಇರುವನು. ಹೌದು ಪ್ರಿಯರೇ, ಈ ಭೂಮಿಯು ಅಳೆದು ಹೋಗ್ಬೋದು. ಮನುಷ್ಯರು ಮಾತನಾಡುವಂಥ ಮಾತುಗಳು ಅಳೆದು ಹೋಗಬಹುದು. ಮನುಷ್ಯರು ಕೊಟ್ಟಿರುವಂಥ ಮಾತುಗಳು ಅಥವಾ ಗಣ್ಯ ವ್ಯಕ್ತಿಗಳು, ರಾಜಕಾರಣಿಗಳು ನೀಡುವಂಥ ಅಶ್ವಾಸನೆಯ ಮಾತುಗಳು ಅವು ಬಿದ್ದು ಹೋಗುವು. ಆದರೆ ಈಗ ತಾನೇ ನಾವು ಹಾಡಿಕೊಂಡ ಹಾಗೆ ದೇವರು ಕೊಟ್ಟಿರುವಂಥ ಮಾತುಗಳು, ವಾಕ್ಯದಲ್ಲಿ ಬರೆದಿರುವಂಥ ವಾಗ್ದಾನದ ಮಾತುಗಳು ಅವೆಂದಿಗೂ ಅಳೆದು ಹೋಗುವುದಿಲ್ಲ ಪ್ರಿಯ. ಆದ್ದರಿಂದ ಈ ಸಮಯದಲ್ಲಿ, ಈ ಉದಯ ಕಾಲದಲ್ಲಿ ಕರ್ತನನ್ನು ನಾವು ಆರಾಧನೆ ಮಾಡಿಕೊಳ್ಳುವ ಹಾಗೆ ನಮ್ಮ ಕಣ್ಣನ್ನು ಮುಚ್ಚಿಕೊಂಡು, ಸ್ವಾಮಿ, ಈ ಸಬ್ಬತ್ ದಿನದ ಉದಯ ಕಾಲದಲ್ಲಿ ನೀನು ತಾನೇ ನಮ್ಮೊಟ್ಟಿಗೆ ಮಾತನಾಡು ಎಂಬುದಾಗಿ ನಾವು ಕೇಳಿಕೊಂಡ ಪ್ರಿಯರೇ. ಒಂದು ವೇಳೆ ನಾವು ಈ ಸಬ್ಬತ್ ದಿನದ ಅಥವಾ ಭಾನುವಾರದ ಬೆಳಗಿನ ಜಾವದಲ್ಲಿ ಯಾವುದೇ ಊರಿಗೆ ನಾವು ಪ್ರಯಾಣ ಮಾಡೋದಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ತಾ ಇರ್ಬೋದು, ಅಥವಾ ದಾರಿಯಲ್ಲಿ ಅಥವಾ ಯಾವುದೇ ಒಂದು ಸ್ಥಳದಲ್ಲಿ ನೀನು ನಿನ್ನ ದೇಹದ ಆರೋಗ್ಯಕ್ಕಾಗಿ ನೀನು ವ್ಯಾಯಾಮ ಮಾಡ್ತಾ ಇರ್ಬೋದು, ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ಬೋದು, ಮನೆಯಲ್ಲಿ ಹಾಸಿಗೆಯಲ್ಲಿ ಮಲಗಿಕೊಂಡಿರ್ಬೋದು. ಆದರೆ ಆಸ್ಪತ್ರೆಯಲ್ಲಿ ಕಠಿಣಕರವಾದಂಥ ಕಾಯಿಲೆಯಿಂದ ನೀನು ಬಳಲ್ತಾ ಇದ್ರೆ ಈ ಒಂದು ದಿನದ ವಾಕ್ಯವನ್ನು ನೀನು ಆಲಿಸು. ಬಹಳ ವಿಶೇಷವಾದಂಥ ವಾಕ್ಯವನ್ನು ಈ ದಿನದಲ್ಲಿ ನಾವು ಕೇಳುತ್ತಿದ್ದೇವೆ ಪ್ರಿಯರೇ. ಆದ್ದರಿಂದ ಕರ್ತನ ಮಟ್ಟಿಗೆ ಮಾತನಾಡು ಎಂಬುದಾಗಿ ಕ್ಷಣಕಾಲ ಮೌನವಾಗಿರುವ ಮೂಲಕವಾಗಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿಕೊಂಡ ಪ್ರಿಯ. ಕಷ್ಟದ ಸಮಯದಿ, ಕಣ್ಣೀರಿನ ದಿನದಿ ನಾ ಯಾರ ಬಳಿ ಹೋಗಲಿ, ನಾ ಯಾರ ಮೊರೆ ಹೋಗಲಿ, ನಾ ಜನರ ಬಳಿಗೆ ಹೋಗುವುದಾದರೆ ಅಪಹಾಸ್ಯಕ್ಕೆ ಗುರಿಯಾಗುವೆ. ನಾ ಜನರ ಬಳಿಗೆ ಹೋಗುವುದಾದರೆ ಅಪಹಾಸ್ಯಕ್ಕೆ ಗುರಿಯಾಗುವೆ. ಮನುಷ್ಯರು ಸಹಾಯ ಮಾಡದೆ ತಳ್ಳಿ ಬಿಡುವರು, ಮನುಜನು ಸಹಾಯ ಮಾಡದೆ ತಳ್ಳಿ ಬಿಡುವರು. ಯಾಕಿಂತ ಕಷ್ಟ, ಯಾಕಿಂತ ನೋವು
ನಾ ಹೇಗೆ ಸಹಿಸಲಿ, ನಾ ಯಾರ ಬಳಿ ಹೋಗಲಿ. ಹೌದು ಸ್ವಾಮಿ, ಕಷ್ಟಗಳು ನಮ್ಮನ್ನು ಆವರಿಸುವಾಗ, ದುಃಖವು ನಮ್ಮನ್ನು ಆವರಿಸುವಾಗ, ಕಣ್ಣೀರಿನ ಕಣಿವೆಯಲ್ಲಿ ನಾನು ಹಾದು ಹೋಗುವಾಗ ನಿನ್ನ ವಾಕ್ಯವು ನನಗೆ ಹೇಳ್ತಾ ಇದೆ, ನಾನೇ ನಿಮಗೆ ಆಶ್ರಯವಾಗಿದ್ದೇನೆ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡ ಪ್ರಿಯ ಜೀವ ಸ್ವರೂಪನಾಗಿರುವಂಥ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ಅಪ್ಪ, ಈ ಸಮಯಕ್ಕಾಗಿ ನಾವು ನಿನಗೆ ಹೃದಯಪೂರ್ವಕವಾದಂಥ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ವಾಕ್ಯವನ್ನು ಧ್ಯಾನ ಮಾಡಬೇಕಾಗಿದೆ. ನಮ್ಮೊಟ್ಟಿಗೆ ನಿನ್ನ ಮಾತನಾಡು. ನಾನು ತಗ್ಗಿಸಲ್ಪಡಬೇಕು, ನಿನ್ನ ನಾಮವೊಂದೇ ಅದು ಮೇಲಕ್ಕೆ ಎತ್ತಲ್ಪಡಬೇಕು ಸ್ವಾಮಿ. ಆದ್ದರಿಂದ ಮಾಡುವಂಥ ಧ್ಯಾನ ಅದು ನಿನಗೆ ಮಹಿಮೆ ತರಲಿ. ಜೀವಳಂಥ ವಾಕ್ಯಗಳು ನಮ್ಮ ಹೃದಯದಲ್ಲಿ ಆದರಣೆಯನ್ನು ಕಾರ್ಯನುಂಟು ಮಾಡಲಿ ಎಂಬುದಾಗಿ ನಜರೇತನ ಪವಿತ್ರವಾದ ನಾಮದಲ್ಲಿ ಬೇಡಿಕೊಳ್ಳುವುದು ನಮ್ಮ ತಂದೆಯ ದೇವರೇ, ಆಮೀನ್ ಆಮೀನ್. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವ ಜನರೇ, ಧ್ವನಿವರ್ಧಕದ ಮೂಲಕವಾಗಿ ಮಾತಾಡದೆ ಫೇಸ್ಬುಕ್ ಮೂಲಕವಾಗಿ ವಾಕ್ಯ ಸಂದೇಶವನ್ನು ಸಾರ್ತಾ ಇರುವಂಥ ನಿಮ್ಮೆಲ್ಲರಿಗೆ ಕರ್ತನಾದಂಥ ಯೇಸುವಿನ ಪವಿತ್ರವಾದ ನಾಮದಲ್ಲಿ ಹೃದಯಪೂರ್ವಕ ವಂದನೆ ಹಾಗೂ ಅಲ್ಪನು ಅಯೋಗ್ಯನು ಗಣನೆಗೆ ಬಾರದಂಥ ನನ್ನನ್ನು ಸ್ವಲ್ಪ ಸಮಯದವರೆಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವ ಹಾಗೆ ಸಹಾಯ ಮಾಡಿದಂಥ ತಂದೆಯಾದಂಥ ದೇವರಿಗೆ ಮಾತಾಡದೆ ನಮ್ಮ ಸಭಾಪಾಲಕರಿಗೆ, ಸಭಾಪಾಲನಾ ಸಮಿತಿಯ ಆತ್ಮೀಯ ನನ್ನೆಲ್ಲ ಸಹೋದರರಿಗೆ ತುಂಬ ಧನ್ಯವಾದಗಳು ಪ್ರಿಯರೇ. ಇದು ಉದಯ ಕಾಲದಲ್ಲಿ ಬಹಳ ಒಂದು ಚಿರಪರಿಚಿತವಾಗಿರುವಂಥ ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಪ್ರಿಯರೇ. ಅದು ಮತ್ತಾಯನ ಬರುವಂಥ ಸುವಾರ್ತೆ 28ನೇ ಅಧ್ಯಾಯದ ಕೊನೆಯ ವಾಕ್ಯದಲ್ಲಿ ಭಾಗದಲ್ಲಿ ಅದು ಬರೆಯಲ್ಪಟ್ಟಿದೆ. 28ನೇ ಅಧ್ಯಾಯ 20ನೇ ವಚನ, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಯಾವುದೇ ಒಬ್ಬ ಗಣ್ಯ ವ್ಯಕ್ತಿ ಈ ಮಾತನ್ನು ಹೇಳಿಲ್ಲ ಪ್ರಿಯರೇ, ಅಥವಾ ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ಈ ಮಾತನ್ನು ಯಾರಿಗೂ ಸಹ ಹೇಳಿಲ್ಲ. ನಮ್ಮನ್ನು ಉಂಟು ಮಾಡಿರುವಂಥ ನಮ್ಮ ರಕ್ಷಕನಾಗಿರುವಂಥ ಯೇಸು ಸ್ವಾಮಿಯವರು ಅವರು ತನ್ನವರು ಎಂಬುದಾಗಿ, ಯಾರು ಕಷ್ಟ, ಯಾರು ಸಮಸ್ಯೆ, ಯಾರು ನೋವಿನಲ್ಲಿದ್ದಾರೋ ಅಂಥ ಮಕ್ಕಳಿಗೆ ಒಂದು ವಾಗ್ದಾನದ ಮಾತುಗಳನ್ನು ಆತನು ಹೇಳ್ತಾ ಇದ್ದಾನೆ. ನೋಡ್ರಿ, ಯುಗದ ಸಮಾಪ್ತಿಯವರೆಗೆ ಒಂದು ದಿನ ಎಂಬುದಾಗಿ ಹೇಳ್ತಾ ಇಲ್ಲ, 365 ದಿನ ಎಂಬುದಾಗಿ ಹೇಳ್ತಾ ಇಲ್ಲ, ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವ ಜನರೇ, ಇದೇ ಕಾಲದಲ್ಲಿ ಒಂದು ಪ್ರಶ್ನೆಯನ್ನು ನಮ್ಮ ಹೃದಯದಲ್ಲಿ ಹಾಕಿಕೊಳ್ಳುವುದ್ರ ಮೂಲಕವಾಗಿ ಈ ದಿನದ ಧ್ಯಾನವನ್ನು ನಾವು ಪ್ರಾರಂಭ ಮಾಡಿಕೊಂಡ ಪ್ರಿಯರೇ. ನಿಜವಾಗಲೂ ದೇವರು ನಮ್ಮ ಸಂಗಡ ಇದ್ದಾನ ಎಂಬುದಾಗಿ, ನಿಜವಾಗಲೂ ದೇವರು ನನ್ನ ಅಥವಾ ನನ್ನ ಕುಟುಂಬದ ಸಂಗಡ ಇದ್ದಾನ, ಅಥವಾ ನಾವು ತೋರಿಕೆಯ ಕ್ರೈಸ್ತರಾಗಿ ಅಥವಾ ಭಾನುವಾರದ ಕ್ರೈಸ್ತರಾಗಿ ಅಥವಾ ಹಬ್ಬ ಹರಿದಿನದ ಕ್ರೈಸ್ತರಾಗಿ ನಾವು ಈ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಬಹಳ ಶೀರ್ಷಿಕೆ ಈ ರೀತಿಯಾಗಿ ಹೇಳ್ತಾ ಇದೆ, ನಿಜವಾಗಲೂ ದೇವರು ನಿನ್ನ ಸಂಗಡ ಅಥವಾ ನನ್ನ ಸಂಗಡ ಇದ್ದಾನ ಎಂಬುದಾಗಿ. ನಾವು ಹಾಡುಗಳನ್ನು ಅದೇ ಹಾಡಿಕೊಂಡಿದ್ದು, ಸೇನಾಧೀಶ್ವರನ ದೇಹವನ್ನು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಂದು ಕಥೆಯನ್ನು ನಾನು ಈ ರೀತಿಯಾಗಿ ನಿನ್ನೆ ನಾನು ಓದ್ತಾ ಇದ್ದೆ. ಒಂದು ದಿನ ಆಕಸ್ಮಿಕವಾಗಿ ಒಂದು ದಿನ ಒಬ್ಬ ವಿಶ್ವಾಸಿಯು ಆತನು ಒಂದು ಅಂಗಡಿ ನಿಟ್ಟುಕೊಂಡಿರ್ತಾನೆ, ಪಟಾಕಿಯ ಒಂದು ಅಂಗಡಿ. ಪ್ರಿಯರೇ, ರಾತ್ರಿ ಜಾವದಲ್ಲಿ ಆ ಒಂದು ಅಂಗಡಿಗೆ ಒಂದು ವಿದ್ಯುತ್ತಿನ ಒಂದು ಸ್ಪರ್ಶದಿಂದ ಆ ಅಂಗಡಿಗೆ ಬೆಂಕಿ ಹತ್ತಿಕೊಳ್ತಾ ಇದೆ. ಸುತ್ತಲಿರುವಂತಹ ಜನರು ಅವರು ಬೊಬ್ಬೆ ಹಾಕ್ತಾ ಇದ್ದಾರೆ. ಆ ವ್ಯಕ್ತಿಗೆ ಅವರು ಫೋನ್ ಮಾಡಿ ಕರೀತಾ ಇದ್ದಾರೆ, ಬಾ, ನಿನ್ನ ಅಂಗಡಿಗೆ ಅದೇನಾಗಿದೆ, ಬೆಂಕಿ ಹತ್ತಿಕೊಂಡು ಅದು ಉರಿತಾ ಇದೆ, ಎಲ್ಲವೂ ಸುಟ್ಟು ಹೋಗಿ ಕರಕಲಾಗಿದೆ ಎಂಬುದನ್ನು ಹೇಳುವಾಗ ರಾತ್ರಿಯಲ್ಲಿ ಆ ಒಂದು ವಿಶ್ವಾಸಿ ಅಂಗಡಿಗೆ ಬಂದು ಸುಮ್ಮನೆ ನಿಂತುಕೊಂಡು ನೋಡ್ತಾ ಇದ್ದಾನೆ. ಜನರು ಈ ರೀತಿಯಾಗಿ ಊಹೆ ಮಾಡ್ತಾ ಇದ್ದಾರೆ, ಈ ವ್ಯಕ್ತಿ ಆತನು ದೇವರಿಗೆ ಬೈತಾನೆ, ದೇವರಿಗೆ ಕೂಗ್ಕೋತಾನೆ, ದೇವರಿಗೆ ಶಾಪ ಆಗ್ತಾನೆ ಎಂಬುದಾಗಿ ಸುತ್ತಮುತ್ತಲಿನ ಜನರು ತಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಆದರೆ ಆ ವಿಶ್ವಾಸಿ ಏನ್ ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳಿಕೊಳ್ಳುವಾಗ
ಆ ಅಂಗಡಿ ಎದುರುಗಡೆ ತನ್ನ ಮೊಣಕಾಲನ್ನು ಊರಿಕೊಂಡು ಆತನು ದೇವರಿಗೆ ಕೈ ಎತ್ತಿ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ನೀನು ನನ್ನ ಸಂಗಡ ಇದ್ದು ಈ ಒಂದು ಅಪಾಯದಿಂದ ಪಾರು ಮಾಡಿದ್ದೆ, ಅದಕ್ಕೆ ಸ್ತೋತ್ರ. ಒಂದು ವೇಳೆ ನನ್ನ ಮಕ್ಕಳಾಗಿರ್ಬೋದು, ನನ್ನ ಕುಟುಂಬದವರು ಬೆಳಿಗ್ಗೆ ಈ ಅಂಗಡಿಯಲ್ಲಿದ್ದರೆ ನಾವು ಸತ್ತು ಹೋಗ್ಬಿಡ್ತಿದ್ವಿ ಎಂಬುದಾಗಿ ಆ ಒಂದು ಪ್ರಾರ್ಥನೆಯನ್ನು ಮಾಡುವಾಗ ಸುತ್ತಮುತ್ತಲ ಜನರು ಅವರು ಬಹಳ ವಿಸ್ಮಯಕ್ಕೆ ಒಳಗಾಗ್ತಾ ಇದ್ದಾರೆ. ಪ್ರಿಯ, ಹೌದು ಪ್ರಿಯರೇ, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಾಗ, ಸಮಸ್ಯೆಗಳು ಎದುರಾಗುವಾಗ, ಗಂಡಾಂತರ ಬರುವಾಗ ನಾವು ಈ ರೀತಿಯಾಗಿ ಪ್ರಶ್ನೆಯನ್ನು ದೇವರು ಹಾಕ್ತೇವೆ, ದೇವರೇ ನೀನಿದ್ದೀಯಾ? ಕರ್ತನಲ್ಲಿ ಪ್ರಿಯರೇ, ಕಷ್ಟದ ಸಮಯದಿ ಕಣ್ಣೀರಿನ ದಿನದಿ ನಾವು ದೇವರನ್ನ ಕೇಳಿಕೊಳ್ಳುವಾಗ ಖಂಡಿತವಾಗಿ ದೇವರು ನಮ್ಮ ಸಂಗಡ ಇರ್ತಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಪ್ರಿಯರೇ, ದೇವರು ನಿನ್ನ ಪ್ರಾರ್ಥನೆಗೆ ಅದು ಉತ್ತರವನ್ನು ಕೊಡುವುದು ಬೇರೆ, ದೇವರು ನಿನಗೆ ಸಹಾಯ ಮಾಡುವುದು ಬೇರೆ, ದೇವರು ನಿನ್ನ ಕಷ್ಟದ ಸಮಯದಲ್ಲಿ ನಿನ್ನ ಕೈ ಹಿಡಿಯುವುದು ಬೇರೆ. ಆದರೆ ಒಂದನ್ನು ತಿಳಿದುಕೋ, ದೇವರು ಸದಾಕಾಲವೂ ನಿನ್ನ ಜೊತೆ ಇರುವುದು ಬೇರೆ. ಪ್ರಿಯರೇ, ಈ ಪ್ರಶ್ನೆ ಹಾಕಿಕೊಳ್ಳುವಾಗ ನಾವು ವಿಚಾರ ಮಾಡಬೇಕಾಗಿದೆ. ಖಂಡಿತವಾಗಿ ದೇವರು ನಮ್ಮ ಸಂಗಡಿದ್ದಾನ. ಪ್ರಿಯರೇ, ನಾವು ವಾಕ್ಯ ಭಾಗದಲ್ಲಿ ನೋಡಿಕೊಳ್ಳುವಾಗ ಹಳವಡಂಬಡಿಕೆ ಯೋಬನ ಜೀವಿತ ನೋಡಿಕೊಳ್ಳುವ ಬಹಳ ಒಂದು ಸುಂದರವಾದಂಥ ಒಬ್ಬ ವ್ಯಕ್ತಿ. ಪ್ರಿಯರೇ, ಬಹಳ ಒಂದು ಆತನ ಬಗ್ಗೆ ನಾವು ಧ್ಯಾನ ಮಾಡುವಾಗ ಮನಸ್ಸಿನಲ್ಲಿ ಒಂದು ಆದರಣೆ ಉಂಟು ಮಾಡ್ತಾ ಇದೆ. ಸೈತಾನ ದೂತನಿಗೆ ದೇವರ ಪ್ರಶ್ನೆ, ಬಹಳ ಸುಂದರವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ನನ್ನ ಮಗನಾದಂಥ ಆ ಯೋಬನನ್ನ ನೀನು ಗಮನವಿಟ್ಟು ನೋಡಿದೀಯಾ ಅಂತ ಪ್ರಶ್ನೆ. ಇವತ್ತು ನಮ್ಮನ್ನ ವಿಷಯವಾಗಿ ದೇವರು ನೋಡಿ ಸಂತೋಷ ಪಡ್ತಾನ. ಆದಿ ತಂದೆ ತಾನು ಉಂಟು ಮಾಡಿದ ಮೇಲೆ ದೇವರು ಅವರನ್ನು ನೋಡಿ ಏನ್ ಮಾಡಿದಂತ, ಯಾಕಾದ್ರೂ ನನ್ನ ಮನುಷ್ಯನ ಉಂಟು ಮಾಡಿದೆ. ಕರ್ತನಲ್ಲಿ ಪ್ರಿಯರೇ, ಯೋಬನಿಗೆ ಯಾಕೆ ದೇವರು ಆ ಹೇಳ್ತಾದನ್ನು ಕೊಡುವಾಗ ಯೋಬನಿಗೆ ಅನೇಕ ಗಂಡಾಂತರ ಬಂದರೂ ಸಹ ಎಲ್ಲವನ್ನ ದೇವರ ಸಹಾಯದಿಂದ, ಅಂದ್ರೆ ದೇವರು ಅವನ ಕುಟುಂಬದಲ್ಲಿ ಅವನ ಜೀವಿತದಲ್ಲಿ ಇದ್ದುದರಿಂದ ಆತನೆಲ್ಲವನ್ನ ಆತನು ಫೇಸ್ ಮಾಡಿದನು. ಪ್ರಿಯರೇ, ಈ ಲೋಕದ ಪ್ರಯಾಣದಲ್ಲಿ ಮುಂದೆ ಸಾಗುವಾಗ ನಮ್ಮ ಜೀವಿತದಲ್ಲಿ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನ ಏನೇ ಬಂದರೂ ಸಹ ಎಲ್ಲವನ್ನ ಜಯಿಸುವುದಕ್ಕಾಗ್ತದೆ. ಅನೇಕ ಸಾರಿ ನಾವು ಈ ರೀತಿಯಾಗಿ ವಿಚಾರ ಮಾಡ್ತೇವೆ, ಸ್ವಂತ ಬಲದಿಂದ, ಸ್ವಂತ ಸ್ಥಾನಮಾನ ಹಣಗಳಿಂದ ನಮಗೆ ಏನೇ ಸಮಸ್ಯೆ ಬಂದರೂ ಸಹ ನಾವೇನ್ ಮಾಡ್ತೇವೆ, ಅದನ್ನ ಎದುರಿಸ್ತೇವೆ ಎಂಬುದಾಗಿ. ಇಲ್ಲ ಪ್ರಿಯರೇ, ಅದು ಆಗುವುದಿಲ್ಲ. ಕ್ಷಣಿಕವಾದಂಥದ್ದು, ಬಿದ್ದು ಹೋಗ್ಬಿಡ್ತೇವೆ, ನಿರಾಶೆ ಒಳಗಾಗ್ತೇವೆ. ಕರ್ತನಲ್ಲಿ ಪ್ರೀತಿಯುವಂತ ದೇವ ಜನರೇ, ಇವತ್ತು ನಾವು ಬಹಳ ಪ್ರಾಮುಖ್ಯವಾಗಿ ಉದಯ ಕಾಲದಲ್ಲಿ ಸತ್ಯವೇದದಲ್ಲಿ ದೇವರು ಅನೇಕ ದೇವ ಭಕ್ತರೊಂದಿಗೆ ಇದ್ದನು. ಅದನ್ನು ದೃಢೀಕರಿಸಿ ದೇವರು ತಾನೇ ಈ ವಾಕ್ಯವನ್ನ ಹೇಳುವಾಗ ಅವರು ಯಾರು ಎಂಬುದಾಗಿ ಈ ಉದಯ ಕಾಲದಲ್ಲಿ ಸ್ವಲ್ಪ ಹೊತ್ತು ನಾವು ಕೆಲವು ವ್ಯಕ್ತಿಗಳ ಬಗ್ಗೆ ನಾವು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯ, ಮೊದಲು ನೋಡಿಕೊಳ್ಳುವಾಗ ಯೆಹೋವ ದೇವರು ಮೋಶೆಯ ಸಂಗಡ ಇದ್ದ ಹಾಗೆ ಎಂಬುದಾಗಿ, ಮೋಶೆ ಎಂಬುದಾಗಿ ಹೇಳುವಾಗ ನಮಗೆ ಬಹಳ ಚಿರಪರಿಚಿತನಾದಂಥ ಒಬ್ಬ ವ್ಯಕ್ತಿ. ಪ್ರಿಯರೇ, ಮೋಶೆ ಬಗ್ಗೆ ನಾವು ಹೆಚ್ಚಾಗಿ ಧ್ಯಾನ ಮಾಡಿದ್ದೇವೆ. ವಿಮೋಚನಾ ಕಾಂಡ 3ನೇ ಅಧ್ಯಾಯ 1ರಿಂದ 14 ನೋಡಿಕೊಳ್ಳುವಾಗ ಅಲ್ಲಿ ಆತನ ಬಗ್ಗೆ ವಿವರವಾಗಿ ಬರೆಯಲ್ಪಟ್ಟಿದೆ. ಆತನ ಮಾವನಾದಂಥ ಆಚಾರ್ಯನ ಮಿದ್ಯಾನರ ಒಂದು ಕುರಿ ಮಂದಿಯನ್ನು ಆತನು ಆ ಒಂದು ಬೆಟ್ಟದಲ್ಲಿ ಆತನು ಕುರಿ ಕಾಯುವಾಗ ದೇವರ ದರ್ಶನ ಆತನಿಗೆ ಆಗ್ತಾ ಇದೆ. ಪ್ರಿಯರೇ, ಶ್ರೇಷ್ಠ ಒಬ್ಬ ನಾಯಕನು. ಪ್ರಿಯರೇ, ಆತನ ಬಗ್ಗೆ ನೋಡ್ಕೊಳ್ರಿ. ದೇವರು ಆತನನ್ನು ಕರೀತಾ ಇದ್ದಾನೆ ಮೋಶೆ ಎಂಬುದಾಗಿ. ಮೋಶೆ ಆತನು ನೋಡಿಕೊಳ್ಳುವಾಗ ದೇವರು ಆತನೊಟ್ಟಿಗೆ ಮಾತನಾಡುವಾಗ, ನಾನು ನಿನ್ನನ್ನ ಫರೋಹನ ಬಳಿಗೆ ಕಳುಹಿಸಿ ಇಸ್ರಾಯೇಲರನ್ನ ಬಿಡಿಸುವುದಕ್ಕಾಗಿ ನಿನ್ನ ನಾಯಕನಾಗಿ ನೇಮಿಸಿದ್ದೇನೆ ಎಂಬುದಾಗಿ ಆ ಮೋಶೆಗೆ ಹೇಳುವಾಗ ಮೋಶೆ ತಕ್ಷಣವಾಗಿ ಆತನು ಒಪ್ಪಿಕೊಳ್ತಾ ಇಲ್ಲ. ಆತನು ಕೆಲವು ವಿಷಯಗಳನ್ನ ದೇವರೊಟ್ಟಿಗೆ ಸಂಭಾಷಣೆ ಮಾಡ್ತಾ ಇದ್ದಾನೆ. ಪ್ರಿಯರೇ, ದೇವರೇ ನನಗೆ ಮಾತು ಬರುವುದಿಲ್ಲ, ದೇವರೇ ಅದಕ್ಕೆ ನಾನು ಯೋಗ್ಯನಲ್ಲ, ದೇವರೇ ಅಂತ ಒಬ್ಬ ಗಣ್ಯ ವ್ಯಕ್ತಿಯ ಬಳಿಯಲ್ಲಿ ನಿಂತುಕೊಂಡು ನಾನು ಹೇಗೆ ಮಾತನಾಡಲಿ, ನನಗೆ ಭಯವಾಗ್ತದೆ. ಯಾವಾಗ ಮೋಶೆ ತನ್ನನ್ನು ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೋತಾ ಇದ್ದಾನೋ, ಯಾವಾಗ ಮೋಶೆ ಯಥಾರ್ಥವಾಗಿ ತನ್ನ ಬಲಹೀನತೆಯನ್ನು ದೇವರ ಮುಂದೆ ಆತನು ಒಪ್ಪಿಕೋತಾ ಇದ್ದಾನೋ, ಯಾವಾಗ ಮೋಶೆ ತನ್ನನ್ನು ಆತನು ದೇವರ ಸನ್ನಿಧಾನದಲ್ಲಿ ಯಥಾರ್ಥವಾಗಿ ಒಪ್ಪಿಕೊಳ್ಳುವಾಗ ದೇವರು ಆತನಿಗೆ ಹೇಳ್ತಾ ಇದ್ದಾನೆ, ನಾನು ನೋಡಿ ಪ್ರಿಯರೇ, 3ನೇ ಅಧ್ಯಾಯದಲ್ಲಿ ನಾನು ನೋಡಿಕೊಳ್ಳುವಾಗ ಮೋಶೆ ದೇವರು ಹೇಳಿದಂಥ ಮಾತು, ನಾನು ನಿನ್ನ ಸಂಗಡ ಇರ್ತೇನೆ. ಪ್ರಿಯರೇ, ಎರಡು ಮಾತು ಮೋಶೆ ಬಗ್ಗೆ ಬಹಳ ನಂಗೆ ಇಷ್ಟ. ಪ್ರಿಯರೇ, ಆತನು ಹೇಳಿದಂಥ ಮಾತುಗಳು ಮೊದಲು ನೋಡಿಕೊಳ್ಳುವಾಗ ಪ್ರಿಯರೇ, ಆತನು ಅರಣ್ಯದಲ್ಲಿ ಇಸ್ರಾಯೇಲ್ ಪ್ರಯಾಣ ಮಾಡುವಾಗ ಇಸ್ರಾಯೇಲ್ ತಪ್ಪು ಮಾಡ್ತಾ ಇದ್ದಾರೆ, ದೇವರು ಕೋಪಗೊಳ್ತಾ ಇದ್ದಾನೆ.
ಅವಾಗ ಮೋಶೆ ಮಾಡಿದಂಥ ಒಂದು ಪ್ರಾರ್ಥನೆ, ದೇವರೇ, ನೀನು ಅವರ ತಪ್ಪನ್ನು ಕ್ಷಮಿಸದೆ ಹೋದರೆ ಜೀವ ಬಾಧ್ಯರ ಪಟ್ಟಿಯಿಂದ ನನ್ನ ಹೆಸರನ್ನ ಅಳಿಸಿಬಿಡು ಎಂಬ ನಾವು ಹೇಳ್ತಾ ಇವ. ಇನ್ನೊಬ್ಬರ ವಿಷಯದಲ್ಲಿ ಇನ್ನೊಂದು ಮಾಡಿದಂಥ ಪ್ರಾರ್ಥನೆ, ಒಂದು ವೇಳೆ ನೀನು ನನ್ನ ಸಂಗಡ ಈ ಅರಣ್ಯದಲ್ಲಿ ಬಾರದೆ ಹೋದರೆ ನಾನು ಇಲ್ಲಿಂದ ಹೋಗುವುದಿಲ್ಲ. ಬಹಳ ಎರಡು ವಿಶೇಷವಾದಂಥ ಪ್ರಾರ್ಥನೆ ಪ್ರಿಯರು. ಇವು ಪ್ರಾರ್ಥನೆ ನಾವು ಮಾಡಬೇಕು. ನಮ್ಮ ಸ್ವಾರ್ಥಕ್ಕಾಗಿ ನಾವು ಜೀವನ ಮಾಡುವಂಥದ್ದಲ್ಲ. ದೇವರನ್ನ ಸಂಗಡ ಇದ್ದರೆ ಸಾಕ, ನನ್ನ ಕುಟುಂಬದಲ್ಲಿದ್ದರೆ ಸಾಕ. ಕರ್ತನಲ್ಲಿ ಪ್ರಿಯರೇ, ಮೋಶೆಯ ಸಂಗಡ ದೇವರು ಇದ್ದ ಹಾಗೆ ಎಂಬುದಾಗಿ ನೋಡಿಕೊಳ್ಳುವಾಗ ಪ್ರಿಯರೇ, ಯಾವಾಗ ಆತನು ತನ್ನನ್ನು ತಗ್ಗಿಸಿಕೊಳ್ತಾ ಇದ್ದನೋ ಆತನು ದೇವರು ಆತನ ಸಂಗಡ ಮುಂದೆ ಹೋದನು ಎಂಬುದಾಗಿ ಪ್ರಿಯರೇ, ಅರಣ್ಯದಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ನೋಡ್ರಿ, ಯಾವಾಗ ದೇವರ ಆತನ ಸಂಗಡ ಇದ್ದಾನೆ ಎಂಬುದಾಗಿ ಪುರ ಆಗ್ತಾ ಇದೆ. ಮೋಶೆ ಯಾವಾಗಲೂ ಸಹ ದೇವರನ್ನ ಬಿಟ್ಟು ಯಾವ ಕಾರ್ಯವನ್ನು ಆತನ ಮಾಡಲಿಲ್ಲ. ಸ್ವಂತ ಶಕ್ತಿಯಿಂದ ಸ್ವಂತ ಬುದ್ಧಿಯಿಂದ ಆತನು ಯಾವ ಕಾರ್ಯವನ್ನು ಮಾಡಲಿಲ್ಲ. ನೀವು ನೋಡ್ಕೊಳ್ರಿ ವಾಕ್ಯ ಭಾಗದಲ್ಲಿ, ದೇವರ ಬಳಿಗೆ ಆತನು ಹೋಗಿ ಪ್ರಾರ್ಥನೆ ಮಾಡಿ ಆತನ ಪರ್ಮಿಷನ್ ತೆಗೆದುಕೊಂಡು ಆ ಕಾರ್ಯವನ್ನು ಆತನು ಮಾಡ್ತಾ ಇದ್ದನು. ದೇವರು ಹೇಳಿದ್ರೆ ಮಾತ್ರ. ಜನರು ಆತನ ಬಳಿಗೆ ಬಂದು ನಮಗೆ ನೀರಿಲ್ಲ ಎಂಬುದು ಹೇಳುವಾಗ ಆತ ನೇರವಾಗಿ ನೀರಿದೆ ಎಂಬುದಾಗಿ ಆತನು ಹೇಳ್ತಾ ಇಲ್ಲ. ದೇವರ ಬಳಿಗೆ ಹೋಗಿ ಆತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರು ಕೊಟ್ಟಂತ ಆಜ್ಞೆ, ಇನ್ನು ಬಂಡೆಯನ್ನು ಹೊಡೆ, ತಿರುಗಿ ಜನರು ಬಂದು ನಮಗೆ ಆರಿಲ್ಲ ಎಂಬುದು ಹೇಳುವಾಗ ಆತ ನೇರವಾಗಿ ಆತನು ಯಾವುದೇ ಒಂದು ಡಿಸಿಷನ್ ತೆಗೆದುಕೊಳ್ತಾ ಇಲ್ಲ. ದೇವರ ಬಳಿಗೆ ಹೋಗಿ ಆತನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವರವ್ರಿಗೆ ಹೇಳ್ತಾ ಇದ್ದೇನೆ, ಆಕಾಶದಿಂದ ನಿಮಗೆ ಲವಾಕ್ಯನ ಸುರಿಸ್ತೇನೆ ಎಂಬುದಾಗಿ, ಮನ್ನವನ್ನು ಕೊಡ್ತೇನೆ ಎಂಬುದಾಗಿ. ನಾವಾಗಿದ್ರೆ ಏನು ಮಾಡ್ತಿದ್ವಿ? ನನ್ನದು ಶಕ್ತಿ ಐತ್ ಬಿಡ್ರಿ, ನನ್ನ ಹತ್ರ ಹಣ ಐತ್ ಬಿಡ್ರಿ, ನನ್ನ ಹತ್ರ ಬಲ ಐತ್ ಬಿಡ್ರಿ, ನಾನು ಏನು ಬೇಕಾದ್ರೂ ಮಾಡ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಟೀಕಿಸುವುದಂತಲ್ಲ, ಯಥಾರ್ಥವಾಗಿ ನಾವು ಅದನ್ನು ಒಪ್ಪಿಕೊಳ್ಳಬೇಕು. ನನ್ನನ್ನು ಹಿಡ್ಕೊಂಡು ನಾನು ಹೇಳ್ತೇನೆ, ನನ್ನ ಪ್ರಸಂಗ ಮಾಡಕ್ಕೆ ಬರ್ತ ಬಿಡ್ರಿ, ಹಾಡಕ್ಕೆ ಬರ್ತದೆ ಬಿಡ್ರಿ, ಯಾವ ಸಹ ನನಗೆ ಬೇಡ ಎಂಬುದಾಗಿ ಅದು ಹೇಳುವಂಥದ್ದಲ್ಲ. ದೇವರು ನನ್ನ ಕೂಡಿದ್ರೆ ಮಾತ್ರ, ಸಂಗಡ ಇದ್ರೆ ಮಾತ್ರ ನಾವು ಏನನ್ನು ಮಾಡೋದಕ್ಕೆ ಸಾಧ್ಯ. ಕರ್ತನಲ್ಲಿ ಪ್ರಿಯರೇ, ಒಂದು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೋಶೆ ದೇವರ ಮೇಲಿಟ್ಟು ಕೊನೆ ಭಾಗದಲ್ಲಿ ಓದ್ಕೊಡ್ರಿ, ವಿಮೋಚನ ಕಾಂಡ ಅಲ್ಲಿ ಕೊನೆ ಭಾಗ 33ನೇ ಅಧ್ಯಾಯ. ಇಂಥವನಿಗೆ ನೋಡಲಿ, ದೇವರು ಅವನ ಬಗ್ಗೆ ಹೇಳ್ತಾ ಇದ್ದೇನೆ, ಇಂಥವನಿಗೆ ಸಮಾನದ ಪ್ರಿಯನು ಇಸ್ರಾಯೇಲ್ ಜನರಲ್ಲಿ ಮುಂದೆ ಹುಟ್ಟಲಿಲ್ಲ ಎಂಬುದಾಗಿ ಆತನ ವಿಷಯ. ಇಂಥ ವ್ಯಕ್ತಿ ಬಹಳ ಶ್ರೇಷ್ಠವಾದಂಥ ಒಬ್ಬ ವ್ಯಕ್ತಿ ಪ್ರಿಯರು. ಇವತ್ತು ನಿನ್ನ ಸೇವೆ ಅದು ನಿಲ್ಲಬೇಕಾದರೆ, ನಿನ್ನ ಕೆಲಸ ಅದು ನಿಲ್ಲಬೇಕಾದರೆ, ನಿನ್ನ ಮನೆ ನಿಲ್ಲಬೇಕಾದರೆ, ನಿನ್ನ ಮಕ್ಕಳ ಭವಿಷ್ಯ ಅದು ಮುಂದೆ ಉಜ್ವಲವಾಗಬೇಕಾದರೆ ಮನುಷ್ಯರಿಂದ ಅದು ಸಾಧ್ಯವಿಲ್ಲ ಪ್ರಿಯರು. ದೇವರು ನಮ್ಮ ಕೂಡಿದ್ರೆ ಮಾತ್ರ. ಮುಂದೆ ನಾನು ಸಮಯ ಮುನ್ನಡೆಕೊಳ್ಳುವಾಗ ಯೆಹೋಶುವನ ಸಂಗಡ ಇದ್ದ ಹಾಗೆ, ಯೆಹೋಶುವನ ಸಂಗಡ ಹಾಗೆ ಪ್ರಿಯರೇ, ಮೋಶೆ ಸತ್ತ ಮೇಲೆ ದೇವರು ಆತನನ್ನು ಯೆಹೋಶುವನನ್ನು ಕರೀತಾ ಇದ್ದಾನೆ. ಯೆಹೋಶುವನೇ ಬಾ, ನೀನು ಇಸ್ರಾಯೇಲ್ ನಡೆಸಿಕೊಂಡು ಹೋಗೋದಕ್ಕೆ ನೀನು ಯೋಗ್ಯನಂತ ವ್ಯಕ್ತಿ. ಯಾಕಂದ್ರೆ ನೀನು ಅವನೊಟ್ಟಿಗೆ ನೀನು ಮಾಡಿದ್ದೆ, ಅರಣ್ಯದಲ್ಲಿ ಪ್ರಯಾಣ ಮಾಡಿದ್ದಿ, ನಿನಗೆ ಬಹಳ ಎಕ್ಸ್ಪೀರಿಯನ್ಸ್ ಇದೆ. ನಾನು ಮೋಶೆಯ ಸಂಗಡ ಮಾಡಿಕೊಟ್ಟಂತ ಒಡಂಬಡಿಕೆಯನ್ನ ನಿನ್ನ ಮುಂದೆ ನಾನು ಮಾಡ್ಕೊಳ್ತೇನೆ. ತಿರುಗಿ ಅದನ್ನು ಜ್ಞಾಪಕ ಮಾಡಿಕೊಳ್ತಾ ಇದ್ದಾನೆ ದೇವರು ಯೆಹೋಶುವನಿಗೆ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ನಾನು ಇರ್ತೇನೆ ಎಂಬುದಾಗಿ. ಆದರೆ ಯೆಹೋಶುವನು ಹೇಳ್ತಾ ಇದ್ದಾನೆ, ಸ್ವಲ್ಪ ಬಲಿನೀತೆ ಇದೆ ದೇವರೇ. ಅವನು ಸಹ ಕೆಲವು ನವೆಗಳನ್ನು ಹೇಳುವಾಗ ತಿರುಗಿ ದೇವರು ಆ ಒಡಂಬಡಿಕೆಯನ್ನ ಯೆಹೋಶುವನ ನೆನಪಿಗೆ, ಯೆಹೋಶುವ 1 ಅಧ್ಯಾಯ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುವೆನು. ಇವತ್ತು ಬೆಳಗಿನ ಜಾವದಲ್ಲಿ ದೇವರು ಯೇಸು ಆತನು ಮಾಡಿಕೊಂಡಿರುವಂಥ ಒಡಂಬಡಿಕೆಯನ್ನ ಆತನು ಜ್ಞಾಪಕ ಮಾಡ್ತಾ ಇದ್ದೇನೆ. ಮಗನೇ ಮಗಳೇ, ನಾನು ನಿನ್ನ ಸಂಗಡ ಇದ್ದೇನೆ, ಭಯಪಡಬೇಡ. ಇನ್ನು ಲೋಕದಲ್ಲಿ ಮುಂದೆ ಸಾಗು. ಇದೇ ಗಂಡಾಂತರ ಬರಲಿ, ಸಮಸ್ಯೆ ಬರಲಿ, ನೋವು ಬರಲಿ, ನನ್ನ ಮೇಲೆ ನೀನು ಭಾರವನ್ನು ಹಾಕಿಕೊಳ್ಳೋದ್ರ ಮೂಲಕವಾಗಿ ಈ ಲೋಕದ ಪ್ರಯಾಣದ ಮುಂದೆ ಸಾಗು. ನಾನೇ ನಿನಗೆ ಸಹಾಯ ಮಾಡ್ತೇನೆ. 118ನೇ ಕೀರ್ತನೆ ನೋಡಿಕೊಳ್ಳುವಾಗ ಭಕ್ತನ ದಾವೀದನು ಹೇಳ್ತಾನೆ, ಮನುಷ್ಯರ ಮೇಲೆ, ಪ್ರಭುಗಳ ಮೇಲೆ ಭರವಸೆ ಇಡುವುದಕ್ಕಿಂತ ದೇವರ ಮೇಲೆ ಭರವಸೆ ಇಡುವುದು ಬಹಳ ಲೇಸು ಎಂಬುದಾಗಿ. ಅನೇಕ ಸಾರಿ ನಾವು ಮನುಷ್ಯರ ಮೇಲೆ ಸಹಾಯಕ್ಕಾಗಿ ನಾವು ಹೋಗ್ತೇವೆ, ಭರವಸೆ ಇಡ್ತೇವೆ, ಅವರ ಸಂಗಡ ಇರುವುದಕ್ಕೆ ನಾವು ಇಷ್ಟಪಡ್ತೇವೆ, ಅವರ ಸಂಗಡ ನಾವು ಹೋಗೋದಕ್ಕೆ, ಮಾತಾಡೋದಕ್ಕೆ ಇಷ್ಟ. ಒಂದು ದಿನವಾದರೂ ದೇವರ ಸಂಗಡ ಇರುವುದಕ್ಕೆ ನಾವು ಇಷ್ಟಪಟ್ಟಿದ್ದೇವಾ? ದೇವರು ಮುಂದೆ ನೋಡಿಕೊಳ್ಳುವಾಗ ದೇವರು ಗಿದ್ದೋನನ ಸಂಗಡ ಇದ್ದ ಹಾಗೆ ಪ್ರಿಯರು. ಗಿದ್ದೋನ ಬಹಳ ಚಿಕ್ಕನ ಅಂತ ವ್ಯಕ್ತಿ. ನೋಡಿ, ಆತನ ಬಗ್ಗೆ ನೋಡಿಕೊಳ್ಳುವಾಗ ನ್ಯಾಯಸ್ಥಾಪಕರು 6ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳುವಾಗ ಆತನು ಒಬ್ಬ ಸಾಮಾನ್ಯನಾದ ಒಬ್ಬ ವ್ಯಕ್ತಿ ಪ್ರಿಯರೇ. ಆತನು ದ್ರಾಕ್ಷಿಯ ತೋಟದ ಬಳಿಯಲ್ಲಿ, ಆ ವಾಕ್ಯ ಓದ್ಕೊಡ್ರಿ, ಆತನು ಗೋಧಿಯನ್ನು ಬಹಳ ಒಂದು ಗುಪ್ತವಾಗಿ ಹೆದರಿಕೆಯಿಂದ ಆ ಗೋಧಿಯನ್ನು ಬಿಡಿಸ್ತಾ ಇದ್ದಾನೆ. ಯಾಕೆ ಎಂಬುದು ನೋಡಿಕೊಳ್ಳುವಾಗ ಅವರಿಗೆ ಮಿದ್ದಾನರಿಂದ ಭಯ. ಆ ಸಮಯದಲ್ಲಿ
ಅಲ್ಲಿಂದ ದೂತನು ಬಂದು ಆತನ ಎದುರು ನಿಂತಿದ್ದಾನೆ. ಪರಾಕ್ರಮಶಾಲಿ ಆದವನೇ, ದೇವರಿನ ಸಂಗಡಿದ್ದಾನೆ ಎಂಬುದಾಗಿ ಹೇಳುವಾಗ ಆಗ ಅಲ್ಲಿ ನೋಡಿಕೊಳ್ತಾ ಗಿದ್ಯೋನನ್ನು ಆ ಒಂದು ದೇವದೂತನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ, ದೇವರು ನಮ್ಮ ಸಂಗಡಿದ್ದಾರೆ, ಇಂಥ ಪರಿಸ್ಥಿತಿ ನಮ್ಗೆ ಬರ್ತಾ ಇತ್ತಾ? ಈ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವ? ಈ ಮಿದ್ಯಾನದ ಕೈಯಿಂದ ನಾವು ಈ ರೀತಿಯಾಗಿ ಚಿತ್ರಹಿಂಸೆಯನ್ನ ನಾವು ಅನುಭವಿಸ್ತಾ ಇದ್ದೇವ? ತಿರುಗಿ ದೇವದೂತನು ದೇವರೊಂದಿಗೆ ಮಾತನಾಡುವಾಗ ನೋಡ್ತಿದ್ದೇವೆ, ತಿರುಗಿ ಅದನ್ನ ಅಲ್ಲಿ ಆತನು ಜ್ಞಾಪಕ ಮಾಡ್ತಾ ಇದ್ದಾನೆ. ಪ್ರಿಯರೇ, ಆತನು ತನ್ನ ಬಲಹೀನತೆಯನ್ನು ತೋರಿಸ್ತಾ ಇದ್ದಾನೆ. ನಾನು ಸಾಮಾನ್ಯದ ವ್ಯಕ್ತಿ, ನಾನು ಬಹಳ ಚಿಕ್ಕನಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ನ್ಯಾಯಸ್ಥಾಪಕರು 6ನೇ ಧನ್ಯಾಲೋಚನ, ಅವನಿಗೆ ಅಂದರೆ ಗಿದ್ದೋನನಿಗೆ ಪರಾಕ್ರಮಶಾಲಿಯಾದ ಯೆಹೋವನು ನಿನ್ನ ಸಂಗಡಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಗಿದ್ದೋನನ ಸಂಗಡ ಇದ್ದರಿಂದ ವಾಕ್ಯ ಭಾಗ ನೋಡ್ಕೊತ ಹೋರಿ. ಕೇವಲ 300 ಜನರ ಮೂಲಕವಾಗಿ ಆ ಮಿದ್ಯಾನರನ್ನ ಅಲ್ಲಿ ಆತನ ಯುದ್ಧದಲ್ಲಿ ಸೋಲಿಸುವನೆ ಎಂಬುದಾಗಿ ವಾಕ್ಯವನ್ನು ಓದಿಕೊಂಡು. ಪ್ರಿಯರೇ, ಇವತ್ತು ದೇವರು ನಮ್ಮ ಸಂಗಡಿದ್ದರೆ ಎಲ್ಲಾ ಸಮಸ್ಯೆಗಳನ್ನ ನಮ್ಮ ಜೀವಿತದಲ್ಲಿ ಅಥವಾ ಕುಟುಂಬದಲ್ಲಿ ಅದು ಎದುರಿಸುವುದಕ್ಕೆ ಸಾಧ್ಯವಾಗ್ತದೆ. ಪ್ರಿಯ, ಸಮಯವಾಗ್ತಾ ಇದೆ, ಮುಂದೆ ಹೋಗ್ತಾ ಇದ್ದೇನೆ. ಮುಂದೆ ನೋಡಿಕೊಳ್ಳುವಾಗ ಪ್ರಿಯರೇ, ನಾನು ನಿನ್ನ ಸಂಗಡ ಇರುವುದರಿಂದ ನೀವು ವಿದ್ಯಾನರನ್ನ ಒಬ್ಬ ಮನುಷ್ಯನನ್ನು ಎಂಬಂತೆ ನೀನು ಸಂವರಿಸಿ ಬಿಡುತ್ತಿ ಎಂಬುದಾಗಿ ದೇವರು ಗಿದ್ದೋನನಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ಪ್ರಿಯರೇ, ಕರ್ತನಲ್ಲಿ ಪ್ರಿಯರೇ, ಇವುದೇ ಕಾಲದಲ್ಲಿ ದೇವರು ನಿನಗೆ ಮಾಡುವಂಥ ವಾಗ್ದಾನ, ನಿನ್ನ ಮುಂದೆ ವೈರಿಗಳ ಮುಂದೆ ನಿನ್ನ ತಲೆಯನ್ನ ಎತ್ತುವಂಟು ಮಾಡ್ತೇನೆ ಎಂಬುದಾಗಿ. ಮೂರನೇ ಭಕ್ತನಾದಂಥ ಪೌಲನ ಸಂಗಡ ಬಹಳ ಶ್ರೇಷ್ಠನಾದ ವ್ಯಕ್ತಿ. ಈತನ ಬಗ್ಗೆ ಎಷ್ಟು ನಾವು ಧ್ಯಾನ ಮಾಡಿದ್ರು ಕಡಿಮೆ. ಪ್ರಿಯರೇ, ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ ನಮ್ಗೆ ಗೊತ್ತಿದೆ. 1-18 ವಚನ ಕೊಡುವಾಗ ಯಾವ ರೀತಿಯಾಗಿ ಭಕ್ತನಂತ ಸೌಲನು ಪೌಲನಾಗಿ ಬದಲಾವಣೆಗೊಂಡು ಎಂಬುದಾಗಿ ವಾಕ್ಯ ಭಾಗದಲ್ಲಿ ಓದ್ಕೋತಾ ಇದ್ದೇವೆ. ಆ ಒಂದು ಬೆಳಕು ಆತನ ಜೀವಿತವನ್ನೇ ಬದಲಾಯಿಸ್ತಾ ಇದೆ. ಮುಂದೆ ನೋಡಿಕೊಳ್ಳುವಾಗ ಪ್ರಿಯರೇ, ಆತನೊಬ್ಬ ಶ್ರೇಷ್ಠ ಅಪೊಸ್ತಲನಾಗಿ ಕ್ರಿಸ್ತನಿಗೋಸ್ಕರವಾಗಿ ಆತನು ಸೇವೆಯನ್ನು ಮಾಡಿದನು ಎಂಬುದಾಗಿ ನೋಡಿಕೊಳ್ಳುವಾಗ ಯಾವ ರೀತಿಯಾಗಿ ಆತನು ಸೇವೆಯಲ್ಲಿ ಹಿಂಸೆಯನ್ನು ಅನುಭವಿಸಿದನು. 2 ಕೊರಿಂಥ 11ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ ಪ್ರಿಯರ ಬಹಳ ಸವಿಸ್ತಾರವಾಗಿ ಆತನು ಅನುಭವಿಸಿದಂಥ ಹಿಂಸೆಯ ಬಗ್ಗೆ ನಾವು ಓದ್ಕೋತಾ ಇದ್ದೇವೆ. ಪ್ರಿಯರ, ಸೆರೆಮನೆಗೆ ಆತನನ್ನು ಹಾಕಲ್ಪಟ್ಟರು ಎಂಬುದಾಗಿ ಮಿತಿ ಮೀರಿ ಪೆಟ್ಟುಗಳನ್ನು ತಿಂದನು. ಮರಣದ ಬಾಗಿಲನ್ನು ಆತನು ತಟ್ಟಿ ಬಂದನು. 5 ಸಾರಿ ಯಹೂದರಿಂದ 40 ಕೊರಡೆ ಪೆಟ್ಟುಗಳನ್ನು ಅನುಭವಿಸಿದನು. ಮಾತುಗಳನ್ನು ನೋಡಿಕೊಳ್ಳುವಾಗ ಹಡಗಿನ 3 ಸಾರಿ ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ಹಡಗು ಒಡೆದು ಹೋಗ್ತಾ ಇದೆ. ಉಪವಾಸದಿಂದ ಹಡಗಿನಲ್ಲಿದ್ದಾರೆ. ಆದರೂ ಸಹ ಆತನು ತನ್ನ ಸೇವೆಯನ್ನು ಆತನು ಬಿಡಲಿಲ್ಲ. ರೋಮಾಪುರ 8:31 ನೋಡಿಕೊಳ್ಳುವಾಗ ಆತನಿಗೆ ಹೇಳ್ತಾ ಇದ್ದಾನೆ, ದೇವರು ನನ್ನ ಸಂಗಡಿದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಅನ್ನವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ, ಹಿಂಸೆ ಎಂಬುದಾಗಿ ಹೇಳಿ ತನ್ನನ್ನು ಕರ್ತನ ಮೂಲಕವಾಗಿ ಆತನು ಬಲವನ್ನು ಹೊಂದಿ ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಕರ್ತನ ಆತನಿಗೆ ಹೇಳುವಾಗ ಕರ್ತನ ಸೇವೆಯನ್ನು ಆತನು ಬಲವಾಗಿ ಮಾಡಿದನು ಎಂಬುದಾಗಿ, ಶ್ರೇಷ್ಠ ಅಪೊಸ್ತಲನಾದನು ಎಂಬುದಾಗಿ ಆತನ ವಿಷಯವಾಗಿ ಓದಿಕೊಳ್ಳುವಾಗ ಸೇವೆಗೆ ಸೋತು ಆತನು ಹಿಂದೆ ಹೋಗುವಾಗ ದೇವದೂತನ ಆತನಿಗೆ ಭೇಟಿ ಆಗ್ತಾ ಇದ್ದೇನೆ. ಎಲ್ಲಿ ಹೋಗ್ತಾ ಇದ್ದೀಯಾ? ಸಾಕು ದೇವರೇ, ಈ ಸೇವೆ ನನಗೆ ಎಂಬುದಾಗಿ ಹೇಳುವಾಗ ಯೇಸುವಿನ ಶಿಲುಬೆ ಚಿತ್ರಣ ಆತನ ಮುಂದೆ ತೋರಿಸುವಾಗ ತಿರುಗಿ ಆತನು ವಾಪಸ್ ಹೋಗ್ತಾ ಇದ್ದೇನೆ ಸೇವೆಗೆ. ತಲೆ ಮೇಲ್ ಮಾಡಿ ಕಾಲು ಮೇಲ್ ಮಾಡಿ ತಲೆ ತಳಗ್ ಮಾಡಿ ಆತನ ಶಿಲುಬೆ ಹಾಕಿದ್ರಿ ಎಂಬುದಾಗಿ ಆತನ ವಿಷಯವಾಗಿ ತೆರೆಯುತ್ತೆ. ಇವತ್ತು ಅನೇಕ ಸಾರಿ ಸೇವೆಯಲ್ಲಿ ನಮಗೆ ಸಮಸ್ಯೆ ಬರುವಾಗ, ಸೇವೆಯಲ್ಲಿ ನಿಂದೆ ಬರುವಾಗ, ಸೇವೆಯಲ್ಲಿ ಅಪಮಾನ ಬರುವಾಗ ನಾವೇನು ಮಾಡ್ತೇವೆ ಅಂದರೆ ಹಿಂದೆ ಬಿದ್ದುಬಿಡ್ತೇವೆ. ಆದರೆ ಒಂದನ್ನು ತಿಳ್ಕೊಡ್ರಿ ಪ್ರಿಯರೇ, ದೇವರು ನಮ್ಮ ಸಂಗಡಿದ್ದಾನೆ. ಪ್ರಿಯರೇ, ದೇವರು ನಮ್ಮ ಸಂಗಡ ಇದ್ದರಿಂದ ಈ ಸೇವೆ ಅದು ನಿಂತಿದೆ. ಪ್ರಿಯರೇ, ಬೆಳಗಿನ ಆರಾಧನೆ ಆಗಿರ್ಬೋದು, ಯಾವುದೇ ಒಂದು ಆರಾಧನೆ ಆಗಿರ್ಬೋದು, ದೇವರು ಒಂದು ವೇಳೆ ಇದ್ದರೆ ಮಾತ್ರ. ಸ್ವಂತ ಬಲದಿಂದ ನಾವು ಮಾಡೋದಾದರೆ ನಾವು ಸೋಲನ್ನು ಅನುಭವಿಸ್ತೇವೆ. ಮುಂದೆ ನೋಡಿಕೊಳ್ಳುವ ಕೊನೆಯದಾಗಿ ತಂದೆ ಮಗನ ಸಂಗಡ ಇದ್ದಾಗ, ಅಂದರೆ ದೇವರು ಯೇಸುವಿನ ಸಂಗಡ ಇದ್ದಾಗೆ. ಪ್ರಿಯ, ಯೇಸುವಿನ ಸೇವಾ ಜೀವಿತ ಮೋಶೆಗೆ ಇಬ್ಬರು ಒಂದೇ ಹೋಲಿಕೆ. ನೋಡಿಕೊಳ್ಳಿ, ಯೇಸು ಏನೇ ಸೇವೆ ಮಾಡಬೇಕಾದರೂ ಮೊದಲು ಆತನು ಇನ್ನೂ ಸಿಗಿರುವಾಗಲೇ ಆತನು ಬೆಟ್ಟಕ್ಕೆ ಹೋಗಿ ಆತನು ದೇವರ ತಂದೆಯ ಸಹಾಯವನ್ನು ಕೇಳಿಕೊಂಡು ಆತನು ಸೇವೆಯನ್ನು ಪ್ರಾರಂಭ ಮಾಡ್ತಿದ್ದಾನೆ ಎಂಬುದಾಗಿ. ಅದು ಒಂದು ಕ್ಷಣದಲ್ಲಿ ಮಾತ್ರ, ಅಂದರೆ ಶಿಲುವೆ ಮೇಲೆ ಹಾಕಲ್ಪಟ್ಟಾಗ ಪ್ರಿಯರೇ, ಆ ವೇದನೆಯನ್ನು ಅನುಭವಿಸುವಾಗ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 27:46, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀರಿ? ಯಾಕೆ ನನ್ನ ಸಂಗ ನಿನ್ನಿಲ್ಲ? ಕ್ಷಣ ಮಾತ್ರದಲ್ಲಿ ಕೈ ಬಿಡಲ್ಪಟ್ಟ. ಆದರೆ ಮುಂದೆ ನೋಡಿಕೊಳ್ಳುವಾಗ
ದೇವರು ಕೊನೆಯವರೆಗೆ ಆತನ ಆತ್ಮವನ್ನು ಒಪ್ಪಿಸುವವರೆಗೆ ಕೈ ಹಿಡಿದನು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ಓದಿಕೊಟ್ಟು. ಆದ್ದರಿಂದ ಪ್ರಿಯ ದೇವ ಜನರೇ, ವಾಕ್ಯವನ್ನು ಆಲಿಸ್ತಾ ಇರುವಂತಹ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿನ್ನ ಹೃದಯದಲ್ಲಿ ಯೇಸುವಿಗೆ ಸ್ಥಳ ಕೊಡ್ತೀಯ? ಒಂದು ವೇಳೆ ಯೇಸುವಿಗೆ ನಿನ್ನ ಮನೆಯಲ್ಲಿ ಸ್ಥಳ ಕೊಡ್ತೀಯ ಅಂದಾಗ ಮಾತ್ರ ಯೇಸು ನಿನ್ನ ಸಂಗಡ ಬರ್ತಾನೆ. ಯೇಸು ಇರುವಂಥ ಮನೆಯಲ್ಲಿ ಆನಂದ ಆನಂದ ಎಂಬುದಾಗಿ ಪ್ರಕಟಣೆ 3:20, ಇಗೋ ಬಾಗಿಲ ಬಳಿ ನಿಂತ್ಕೊಂಡು ತರ್ತಾ ಇದ್ದಾನೆ, ಯಾವನಾದನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡ್ತೇನೆ ಎಂಬುದಾಗಿ ಯೇಸು ವಾಗ್ದಾನ ಮಾಡಿದ್ದಾನೆ. ನಿನ್ನ ಹೃದಯದ ಬಾಗಿಲನ್ನು ತೆರೆದು ಆತನ ಸಂಗಡ ಇರುವುದಕ್ಕೆ ನೀನು ಬಯಸ್ತೀಯ? ಆಯ್ಕೆ ಅದು ನಿನಗೆ ಬಿಟ್ಟಿದ್ದು. ದೇವರು ಈ ವಾಕ್ಯಗಳನ್ನು ಆತ್ಮೀಯ ಪ್ರಯೋಜನಾರ್ಥವಾಗಿ ಆಶೀರ್ವಾದ ಮಾಡಲಿ. ಈ ಒಂದು ಭಕ್ತರ ಹಾಗೆ ದೇವರು ನಮ್ಮ ಸಂಗಡ ಇರಬೇಕಾದರೆ ನಾವು ಮಾಡಬೇಕಾದ ಕಾರ್ಯ ಯಾವಾಗಲೂ ಆತನ ಪ್ರಸನ್ನತೆ ನಾನು ಬಯಸಬೇಕು. ಯಾವಾಗಲೂ ಆತನ ಜೊತೆ ಇರುವುದಕ್ಕೆ ನಾವು ಬಯಸಬೇಕು. ಮೋಶೆಯ ಹಾಗೆ, ಯೆಹೋಶುವನ ಹಾಗೆ, ಗಿದ್ಯೋನನ ಹಾಗೆ, ಮಾತಾಡಿದ ಪೌಲನ ಹಾಗೆ ನಾವು ದೇವರು ಯೇಸು ನಮ್ಮ ಸಂಗಡ ಇರಬೇಕಾದ್ರೆ ಅವರು ಮಾಡಿದಂಥ ಕಾರ್ಯಗಳನ್ನು ನಮ್ಮ ಜೀವಿತವನ್ನು ಅಳವಡಿಸಿಕೊಳ್ಬೇಕು. ಅಂದಾಗ ಮಾತ್ರ ಯೇಸು ನಮ್ಮ ಸಂಗಡ ಇರ್ತಾನೆ. ಯೇಸುವಿನ ಆಯ್ಕೆಯನ್ನು ನೀನು ಬಯಸ್ತೀಯ ಅಥವಾ ಲೋಕದ ಗಣ್ಯ ವ್ಯಕ್ತಿಗಳ ಜನರ ಸಂಗಡ ಇರೋದಕ್ಕೆ ನೀನು ಬಯಸ್ತೀಯ? ಆಯ್ಕೆ ನಿನಗೆ ಬಿಟ್ಟಿದೆ, ಅದನ್ನು ನೀನು ಆರಿಸಿಕೋ. ದೇವರ ವಾಕ್ಯಗಳನ್ನು ನಮ್ಮ ಆತ್ಮೀಯ ಪ್ರಯೋಜನಾರ್ಥವಾಗಿ ಆಶೀರ್ವಾದ ಮಾಡಲಿ. ಆಮೀನ್ ಆಮೀನ್. ಪ್ರಾರ್ಥನೆ ಮಾಡಿಕೋಣ. ಸ್ವಾಮಿ, ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ ಸ್ವಾಮಿ. ನಿನ್ನ ಭಕ್ತರಿಗೆ ವಾಗ್ದಾನ ಮಾಡಿದ ಹಾಗೆ ಬಾ ಕರ್ತನೆ, ಈ ಸಮಯದಲ್ಲಿ ನಮ್ಮ ಸಂಗಡ ನೀನು ಬಾ. ನೀನು ಈ ಲೋಕದ ಪ್ರಯಾಣದಲ್ಲಿ ಮುಂದೆ ಬಾ ಸ್ವಾಮಿ. ಕೇಳಿದಂಥ ಸಂದೇಶವನ್ನು ಸೈತಾನನು ಕಿತ್ತುಕೊಂಡು ಹೋಗದ ಹಾಗೆ, ಒಂದು ಕಿವಿಯಿಂದ ಕೇಳಿ ಒಂದು ಕಿವಿಯಿಂದ ಬಿಟ್ಟು ಬಿಡೋದ ಹಾಗೆ ನಿನ್ನ ಕೃಪಾ ಆಶೀರ್ವಾದವನ್ನು ಅನುಗ್ರಹಿಸು. ಘನಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಲಿ. ಆಮೇನ್ ಆಮೇನ್. ಕೊನೆಯದಾಗಿ ಸಂಗೀತಗಳಲ್ಲಿ 310ನೇ ಸಂಗೀತ, ಬೇಡಭಯ ಏಸುದಯ ಶರಣಾರ್ಥಿ ಕೋಟಿ 1 ಮತ್ತು 3 5ನೇ ನುಡಿಯನ್ನು ಮಾತನಾಡಿಕೊಳ್ಳೋಣ. ಬೇಡಭಯ ಏಸುದಯ ಶರಣಾರ್ಥಿ ಕೋಟೆಯೇ, ಎಲ್ಲ ತಾನು ನಾಡಿಸಾನು ಉತ್ತಮ ಪ್ರಕಾರವೇ, ತಡದಾಲು ತ್ವರೆಯಲ್ಲಿಯೂ ಆತ ತಂದೆ ನಿನಗೆ ನಿನ್ನ ಕಷ್ಟ ನಿನ್ನ ನಷ್ಟ ಆತ ಬಾಲ ಮಗನೇ, ನಿನ್ನ ಸುಖ ನಿನ್ನ ದುಃಖ ಕೂಡುವವನಾತನು, ಚಿಂತೆಯೇನು ಭಯವೇನು ಆತಗೆಲ್ಲ ಒಪ್ಪಿಸು. ಕಡೆಯದಾಗಿ ನಾವು ಕರ್ತನ ಪ್ರಾರ್ಥನೆಯನ್ನು ಒಮ್ಮನಸ್ಸಿನಿಂದ ಹೇಳಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವಾಗಿ ನೆನೆಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಾವು ಶೋಧನೆಯಲ್ಲಿ ಬೀಳುವುದರಿಂದ ನಮಗೆ ತಪ್ಪಿಸು. ಯಾಕಂದ್ರೆ ಮಹಿಮೆಯು ಸದಾಕಾಲ ನಿನಗೆ ಸ್ವಾಮಿ. ಸಮಾಧಾನದಿಂದ ದೇವರ ಆಶೀರ್ವಾದಕೋಣ. ಈಗ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಆತನ ಇರುವಿಕೆ ಸದಾಕಾಲ ನಮ್ಮೊಟ್ಟಿಗೆ ವಾಸವಾಗಿರಲಿ. ಆಮೇಲೆ ಯೇಸು ಕಾದ ಲೋಕಾರಣ್ಯ ಯಾತ್ರಿ
Leo Nene Shakta Nana Shakta Dati Saiswa Hasadur Jivadana Tene Sena Puna Trupti Go